ನಾನು ನಿನ್ನೆನೂ ಕೂಡ ಮಡಿಕೇರಿನಲ್ಲಿ ಇದೇ ವಿಚಾರನ ಪ್ರಸ್ತಾಪ ಮಾಡಿದಾಗ ಹೇಳಿದ್ದೀನಿ. ಮನೆಯಲ್ಲಿ ಒಂದೇ ತಾಯಿ ತಂದೆಗೆ ಹುಟ್ಟಿದಂಥ ಮಕ್ಕಳೇ ಕೆಲವೊಂದು ಸಂದರ್ಭದಲ್ಲಿ ಒಂದು ಸಿಹಿ ಕೊಟ್ಟಾಗಲೋ ಒಂದು ಹೊಸ ಬಟ್ಟೆ ಕೊಟ್ಟಾಗಲೋ ಕಿತ್ತಾಡೋಂಥ ಪ್ರವೃತ್ತಿ ನಾವು ನೋಡ್ತೀವಿ. ಸಹಜವಾಗಿ ಎಲ್ಲರಲ್ಲೂ ಆಕಾಂಕ್ಷಿತನ ಇತ್ತು, ತಪ್ಪಲ್ಲ, ಅವ್ರಿಗೆ ಅರ್ಹತೆಯೂ ಇದೆ. ಎಲ್ರಿಗೂ ಒಂದೇ ಬಾರಿ ಅವಕಾಶವನ್ನು ಕೊಡಲಿಕ್ಕೆ ಸಾಧ್ಯವೂ ಇಲ್ಲ. ಮನೆ ಒಳಗಿನ ವಿಚಾರ ಇದನ್ನೀಗಾಗಲೇ ಸಾಕಷ್ಟು ಬಗೆಹರಿಸಿದ್ದಾರೆ. ಇನ್ನೊಂದು 2 ವಿಚಾರ ಇದೆ, ಇವತ್ತು ಸಂಜೆ ಒಳಗೆ ಅವೆಲ್ಲ ಬಗೆಹರಿಸ್ತಾರೆ. ಈಗ ಸಚಿವ ನಾಗೇಂದ್ರ ಅವರಿಗೆ ಸಚಿವ ಸ್ಥಾನ ಕೊಟ್ಟಿರೋಂಥದ್ದು ಸಂಬಂಧಪಟ್ಟಾಗ ಒಂದು ಆಡಿಯೋ ರಿಲೀಸ್ ಆಗಿದೆ. ಅದು ಆರ್ ಬಿ ತಿಮ್ಮಾಪುರ ಮತ್ತು ಅಲ್ಲಿಯ ಜಿಲ್ಲಾಧ್ಯಕ್ಷ ಮಠಾಯ ಅವರಿದ್ದಾರೆ, ಅವರ ಇಬ್ಬರ ನಡುವೆ ಸಂಭಾಷಣೆ ಆಗಿದೆ ಅನ್ನುವಂಥದ್ದು. ಅಂದರೆ ಕೋಟ್ಯಾಂತರ ರೂಪಾಯಿ ಹಣವನ್ನು ಸುರಿದು ಸಚಿವ ಸ್ಥಾನವನ್ನು ಕೊಂಡುಕೊಂಡಿದ್ದಾರೆ ಅಂತೇಳಿ ಚರ್ಚೆ ಆಗ್ತಾ ಇದೆ. ಬಿ ಜೆ ಪಿ ಎಲ್ಲರೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇದೆಲ್ಲವೂ ಕೂಡ ಸೂಟ್ ಕೇಸ್ನ ಕ್ಯಾಬಿನೆಟ್ ಅಂತೇಳಿ ಸ್ಪಷ್ಟವಾಗಿ ನಾನು ಹೇಳ್ತೀನಲ್ಲ, ನಾನು ಮಂಡ್ಯ ಜಿಲ್ಲೆಯ ಒಂದು ರಿಸರ್ವ್ ಕಾನ್ಸ್ಟಿಟ್ಯೂಷನಿಂದ ಬಂದ, ಕಾಂಗ್ರೆಸ್ ಪಕ್ಷದಲ್ಲಿ NSOಯಿಂದ ಬೆಳೆದನು. 1983 ವಿದ್ಯಾರ್ಥಿ ನಾಯಕನಾಗಿ ಹೊರಹೊಮ್ಮಿ ಯೂತ್ ಕಾಂಗ್ರೆಸ್. ತದನಂತರ ನಾನು 6 ಚುನಾವಣೆಗಳನ್ನ ಆಡಿರೋರು, ಅದರಲ್ಲಿ 3ರಲ್ಲಿ ಸೋತು 3ರಲ್ಲಿ ಗೆದ್ದಿದ್ದೀನಿ. ನಾನು ಸದಾಕಾಲ ಕಾಂಗ್ರೆಸ್ ಪಕ್ಷದ ಧ್ಯೇಯೋದ್ದೇಶಗಳನ್ನ ಬಿಟ್ಟು ಬೇರೆ ಯಾವುದೂ ನಾನು ಮಾಡಿಲ್ಲ. ಇವತ್ತು ನನ್ನನ್ನು ಗುರುತಿಸಿ ನಮ್ಮ ನಾಯಕತ್ವ ರಾಹುಲ್ ಗಾಂಧಿ ಅವರು ಇರ್ಬೋದು, ಮಲ್ಲಿಕಾರ್ಜುನ ಖರ್ಗೆ ಅವರು ಇರ್ಬೋದು, ನಮ್ಮ ಮುಖ್ಯಮಂತ್ರಿಗಳು DK ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಒಮ್ಮತ ಅಭಿಪ್ರಾಯದಲ್ಲಿ ಈ ಒಂದು ತೀರ್ಮಾನ ತಗೊಂಡದನ್ನು ತಪ್ಪು ಅಂತ ಹೇಳೋಕ್ಕಾಗತ್ತಾ? ನನಗೆ 2016ರಲ್ಲಿ ಅವಕಾಶ ಆಗಬೇಕಾಯಿತು, ನಾನೇನು ಬೇಸರ ಪಟ್ಟಿರಲಿಲ್ಲ. 23ರಲ್ಲಿ ನನ್ನ ಹೆಸರು ಪೂರ್ಣ ಕ್ಲಿಯರ್ ಆಗಿತ್ತು, ಬದಲಾವಣೆ ಮಾಡಿ ಬೇರೆಯವ್ರಿಗೆ ಅವಕಾಶ ಕೊಟ್ಟಿದ್ರು. ನಾವು ಅವತ್ತು ಅಪಸ್ವರ ಇರ್ತಿರಲಿಲ್ಲ. ಯಾರು ತಾಳ್ಮೆಯಿಂದ ಇರ್ತಾರೆ, ಪಕ್ಷದ ಜೊತೆಯಲ್ಲಿ ಸಿದ್ಧಾಂತಕ್ಕೆ ಅಂಟಿಕೊಂಡಿರ್ತಾರೆ, ಸಮಯ ಸಂದರ್ಭ ಆ ಒಂದು ಅವಕಾಶ ಬಂದೇ ಬರ್ತದೆ. ಯಾವುದೇ ರಾಜಕೀಯದಲ್ಲಿ ನಾವು ಹೋರಾಟ ಮಾಡ್ತಿರ್ಬೇಕಾದ್ರೆ ಬರೀ ಅಧಿಕಾರಕ್ಕೋಸ್ಕರನೇ ಅನ್ನೋದಕ್ಕಿಂತ ಪಕ್ಷ ತಾಯಿ ಇದ್ದಂಗೆ ಆ ತಾಯಿಯನ್ನು ರಕ್ಷಿಸ್ತಕ್ಕಂಥ ಕೆಲಸ ನಾವು ಮಾಡಬೇಕು. ಅಷ್ಟು ಮಾತ್ರ ಸ್ವಿಚ್ಚಾಗಿ ತಿಳಿಸ್ತೀವಿ. ಯಾವುದೇ ಅಸಮಾಧಾನ ಇದ್ದರೂ ಅದು ಸಂಜೆ ಒಳಗೆ ಬಗೆಹರಿಯುತ್ತೆ. ಜೀವ ಜಲವನ್ನು ಒದಗಿಸ್ತಕ್ಕಂಥ ಸಕಲ ಪ್ರಾಣಿ ಪಕ್ಷಿ ಮತ್ತು ಜನರ ಜೀವನಕ್ಕೆ ಆಧಾರವಾಗಿರ್ತಕ್ಕಂಥ ತಾಯಿ ಕಾವೇರಿ ಸ್ವಲ್ಪ ಮುನಸನ್ನು ವಾಪಸ್ ತೆಗೆದುಕೊಂಡು ಮತ್ತೆ ಇವತ್ತು ವರವನ್ನು ನೀಡ್ತಾ ಇದ್ದಾಳೆ. ಎಲ್ಲರಲ್ಲಿ ಭಯದ ಛಾಯೆ ಇತ್ತು, ನಾಡಿನಲ್ಲಿ ಈ ಸಾರಿ ಬರ ಬರ್ಬೋದು ಅನ್ನೋಂಥ ಅತ್ಯಂತ ಭಯದ ಒಂದು ವಾತಾವರಣ ಎಲ್ಲ ಕಡೆ ಪಸರಿಸಿತ್ತು. ಆದರೆ ತಡವಾಗಿ ಆದರೂ ನಾಡಿಗೆ ಒಂದು ಸುಭಿಕ್ಷೆಯನ್ನು ನೀಡ್ತಕ್ಕಂಥ ಒಂದು ವರವನ್ನು ನೀಡಿ ಈಗ ನಮಗೆಲ್ರಿಗೂ ಒಂದು ನೆಮ್ಮದಿಯ ನಿಟ್ಟುಸಿರನ್ನ ಬಿಡ್ತಕ್ಕಂಥ ರೀತಿಯಲ್ಲಿ ಸರ್ಕಾರಕ್ಕೆ ಮತ್ತು ಸಾರ್ವಜನಿಕರಿಗೆ ಎಲ್ರಿಗೂ ಕೂಡ ಇವತ್ತು ಒಂದು ನೆಮ್ಮದಿಯನ್ನು ನೀಡಿರ್ತಕ್ಕಂಥ ಕಾವೇರಿ ತಾಯಿಗೆ ನಮಿಸ್ತಕ್ಕಂಥದ್ದು ನಮ್ಮ ಆದ್ಯ ಕರ್ತವ್ಯ. ಮತ್ತು ಇಲ್ಲಿ ಮುಖ್ಯಮಂತ್ರಿಗಳ ಆದೇಶದ ಮೇರೆಗೆ ಈ ಜಿಲ್ಲೆಯಲ್ಲಿ ಮಳೆ ಹಾನಿ ಇರ್ಬೋದು ಅಥವಾ ಬರದ ವಿಚಾರದಲ್ಲಿರ್ಬೋದು, ಏನಾದರೂ ಸೂಕ್ಷ್ಮ ವಿಚಾರಗಳಿದ್ದರೆ ಅವ್ರನ್ನ ಅಧ್ಯಯನ ಮಾಡಿ ಬನ್ನಿ ಅಂತ ಕಳಿಸೋದಕ್ಕೋಸ್ಕರ ನಾನು ಬಂದಿರೋದು. ಇಂಥ ಸಂದರ್ಭದಲ್ಲಿ ಕೊರತೆಯನ್ನು ನೀಗಿಸ್ತಕ್ಕಂಥ ಮಳೆ ಬರ್ತಾ ಇರೋದ್ರಿಂದ ಮೊದಲು ಡ್ಯಾಮ್ಗಳು ಬರಿದಾಗ್ಬಿಟ್ಟಿದ್ವು, ಈಗ ಡ್ಯಾಮ್ಗಳು ಭರ್ತಿ ಆಗುತ್ತಾ ಹೋಗ್ತಾಯಿದೆ. ಈಗ 105 ಅಡಿಯನ್ನು ಕನ್ನಂಬಾಡಿ ತುಂಬಿದೆ, ಇನ್ನೂ ಒಂದು 19 ಅಡಿ ತುಂಬಬೇಕು. ತಾಯಿ ಕೃಪೆ ಇದ್ದರೆ ಅದು ಏನು ದೊಡ್ಡ ವಿಚಾರ ಅಲ್ಲ. ಯಾಕೆ ನಾವು ಕಾವೇರಿ ಮೇಲೆ ನಾವು ಇಷ್ಟೊಂದು ಆಶ್ರಿತರಾಗಬೇಕು ಅಂತಂದರೆ, ಒಂದು ರಾಜ್ಯ ಅಲ್ಲ, ನಮ್ಮ ರಾಜ್ಯದ ಅರ್ಧ ಭಾಗದಷ್ಟು ಜನಕ್ಕೆ ತಮಿಳುನಾಡಿಗೆ ನೀರುಣಿಸಿ ಈ ಎಲ್ಲರ ದಾಹವನ್ನು ತಣಿಸ್ತಕ್ಕಂಥ ಏಕೈಕ ತಾಯಿ ಕಾವೇರಿ. ಅದರಲ್ಲಿ ನಾನು ಒಬ್ಬ ಮಂಡ್ಯ ಜಿಲ್ಲೆಯವನಾಗಿ ಕಾವೇರಿಯಿಂದನೇ ಬದುಕ್ತಕ್ಕಂಥವ್ರು ನಾವು ಆಗಿರೋದ್ರಿಂದ ನಮ್ಮ ಮೊದಲ ಪೂಜೆ ಭಕ್ತಿ ಏನೇ ಇದ್ದರೂ ಕಾವೇರಿ ತಾಯಿಗೆ ನಾವು ನಮಿಸ್ಬೇಕು. ಈ ಒಂದು ಮಹತ್ ಕಾರ್ಯಕ್ಕೆ ನನಗೆ ಅವಕಾಶ ದೊರೆತಿರೋದಕ್ಕೆ ಮತ್ತು ಇಂಥ ಅವಕಾಶವನ್ನು ನನಗೆ ನಮ್ಮ ಪಕ್ಷ ಮತ್ತು ನಮ್ಮ ನಾಯಕರುಗಳೆಲ್ಲ ಕೊಟ್ಟಿದ್ದು, ನಾವೆಲ್ಲರೂ ಇನ್ನು ಮುಂದೆ ನಾಡಿನ ಸುಭಿಕ್ಷೆಗೆ ದುಡಿಯೋಂಥ ಜವಾಬ್ದಾರಿನಲ್ಲಿದ್ದೇವೆ. 28ಕ್ಕೆ ಮತ್ತೆ ನಮ್ಮ ಸರ್ಕಾರ ತರೋದಲ್ಲದೆ 29ರಲ್ಲಿ ರಾಷ್ಟ್ರದಲ್ಲಿ ಏನು ಬದಲಾವಣೆ ಕಾಣ್ತಾ ಇದೆ,
ಯುವ ಪೀಳಿಗೆ ಏನು ಇವತ್ತು ತಮ್ಮ ಬಯಕೆಯನ್ನು ಈಡೇರಿಸ್ಕೊಳ್ಳೋತ್ತ ಹೆಜ್ಜೆ ಇಟ್ಟಿದೆ, ಆ ದಿಕ್ಕಿನಲ್ಲಿ ನಮ್ಮ ನಾಯಕ ರಾಹುಲ್ ಗಾಂಧಿ ಅವರಿಗೆ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸ ನಾವು ಮಾಡ್ತೇವೆ.